ಬೇಸಿಗೆನೂ ಆರಂಭವಾಗ್ತಾ ಇದೆ. ಬೇಸಿಗೆಗೂ ಮುನ್ನವೇ ಶುರುವಾಗ್ತಾ ಇದೆ ನೀರಿಗೆ ಹಾಹಾಕಾರ. ಹಾಸನ ಜಿಲ್ಲೆ ಗಾಂಧಿನಗರದ ನಿವಾಸಿಗಳು ಪರದಾಡಿದ್ದಾರೆ. ಒಂದು ತಿಂಗಳಿನಿಂದ ನಲ್ಲಿಗಳಿವೆ, ನಲ್ಲಿಗಳ ನೀರಿಲ್ಲ. ಇನ್ನು ಬೇಸಿಗೆ ಆರಂಭವಾಗಿಲ್ಲ. ಹಾಗೆ ನೋಡಿದ್ರೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಕಥೆಗಳನ್ನು ನೆನಪು ಮಾಡ್ಕೊಂಡ್ರೆ ಭಯ ಆಗುತ್ತೆ. ಈಗಲೇ ಹಿಂಗೆ, ಇನ್ನು ಮುಂದೆ ಹೆಂಗೆ ಅಂತ. ಹಾಗೆ ನೋಡಿದ್ರೆ ಈ ಬಾರಿ ಅತ್ಯುತ್ತಮವಾಗಿ ಮಳೆ ಆಗಿದೆ. ಹೇಮಾವತಿ ಜಲಾಶಯ ಫುಲ್ ಆಗಿದೆ. ಆದರೂ ಕೂಡ ಇಲ್ಲಿ ನೀರಿನ ಹಾಹಾಕಾರ ಇದೆ ಅಂತ ಹೇಳಿದ್ರೆ ಖಂಡಿತ ಮುಂದಿನ ದಿನಗಳು ಕಷ್ಟಕರವಾಗಿರುತ್ತೆ ಅಂತ ಕಾಣಿಸುತ್ತೆ. ನೀರು ಬಂದರೂ ಕೂಡ ನಲ್ಲಿಯಲ್ಲಿ ಕೆಂಪು ಮಿಶ್ರಿತ ನೀರು ಬರ್ತಾ ಇದೆ. ಮಳೆಗಾಲದಲ್ಲಿ ಬರಬೇಕು, ಹಾಗೆ ಕೆಂಪು ಮಣ್ಣು ಮಿಶ್ರಿತ ನೀರು ಬರಬೇಕಲ್ಲ, ಆ ರೀತಿ ಈಗಲೇ ಬರ್ತಾ ಇದೆ ಅಂತ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಆಗ್ತಾ ಇದ್ದಾರೆ ಸ್ಥಳೀಯರು. ನೀರು ಪೂರೈಸದೇ ಇದ್ದರೆ ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಧರಣಿ ಮಾಡ್ತೀವಿ. ಅಲ್ಲಿವರೆಗೂ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಬಂದು ನಮಗೆ ನೀರಿನ ವ್ಯವಸ್ಥೆ ಒಂದು ಸಪ್ಲೈ ಮಾಡಿಕೊಡಿ. ಸಾಕು, ಹೊಚ್ಚಗಟ್ಟ ನೀರು ಕೊಡಿ, ನಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡಿ. ಎಂತ ನೀರ್ ಬೇಕು ಅಂತ ನೀರ್ನ ಬಿಟ್ಬಿಟ್ಟು ಏನಾರಾದ್ರೂ ಯಾರು ಜವಾಬ್ದಾರಿ ಇಲ್ಲ ನಮ್ಗೆ. ಬಂದು ದಯವಿಟ್ಟು ಬಂದು ಪರೀಕ್ಷೆ ಮಾಡಿ ನೋಡಿ. ಕುಡಿಯೋಕೆ ಜೆ ನೀರು ಬಿಟ್ಟಿದ್ದಾರೆ, ಕುಡಿಯೋಕೆ ನೀರು ಅದು ಯೋಗ್ಯ ಇದೆಯಲ್ವಾ ಅಂತ ಬಂದು ಚೆಕ್ ಮಾಡಿ ನೋಡಿ. ಅಧಿಕಾರಿಗಳು ಬೇಕಾದ್ರೆ ಬಂದು ಚೆಕ್ ಮಾಡ್ಲೇಬೇಕಾದ್ರೆ ನೀರು ಕುಡಿಯೋಕೆ ಯೋಗ ಇದೆಯಾ ಇಲ್ವ ಅಂತ ಚೆಕ್ ಮಾಡಲಿ. ನೀವು ಕುಡಿದು ನೀರು ಮನೆಯಲ್ಲೆಲ್ಲ ಹೆಂಗಸರು ಮಕ್ಕಳೆಲ್ಲ ಹುಷಾರಿಲ್ಲ ಮಲಗ್ತಾರೆ. ದೊಡ್ಡವರು ಚಿಕ್ಕವರನ್ನೆಲ್ಲ ಮಲಗ್ತಾ ಇದ್ದಾರೆ. ಆ ಬಾಣ್ತಿರಿದ್ದಾರೆ, ಊರಲ್ಲಿ ಸಣ್ಣ ಮಕ್ಳಿದ್ದಾರೆ. ನಮೀಗ ಅಲ್ಲಿ ಬೋರಲ್ಲಿ ನೀರಿಂದ ಕೊಡ್ಸಿದ್ರೆ ಆ ನೀರು ಬಿಡ್ತಾ ಇಲ್ಲ. ಇಲ್ಲಿ ಜೇಜಮಿಂದ ಅಂತ ಬಿಟ್ಟು ಕುಡಿಯೋ ನೀರು ಅಂತ ಕೊಡ್ತಾ ಇದ್ದಾರೆ. ಗಲೀಜು, ಕುಡಿಯೋಕ್ಕಾಗ್ತಾ ಇಲ್ಲ. ವಿಪರೀತ ಗಲೀಜು ಐತೆ ನೀರು. ಬಂದು ಅಧಿಕಾರಿ ಬಂದು ಚೆಕ್ ಮಾಡಲಿ ನೀರು.